ಮಧ್ಯಾಹ್ನದ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ, ಇಂದು ನಮ್ಮ ಶಾಲೆಯಲ್ಲಿ ನಾವು ಊಹಿಗೂ ಮೀರಿದಂತಹ ಕಾರ್ಯವನ್ನು ಮಾಡಿದ್ದೇವೆ. ಇದನ್ನು ಮೊದಲು ನಾವು ಪ್ಲಾನ್ ಮಾಡಬೇಕಾದ್ರೆ ಇದರಿಂದ ಪ್ರತಿಫಲ ಸಿಗುತ್ತೋ ಇಲ್ಲ, ಇದು ಇಷ್ಟು ಅಚ್ಚುಕಟ್ಟಾಗಿ ನೆರವೇರುತ್ತೋ ಇಲ್ವೋ ಎಂಬ ಸಂಶಯ ನಮ್ಮಲ್ಲಿತ್ತು. ಆದರೆ ಅದು ಅಲ್ಲಿಗೆ ಉಳಿಯಿತು. ಗಣಿತ ಶಿಕ್ಷಕರಾದಂತಹ ರಂಗನಾಥ್ ಸರ್ ಅವರ ಮಾರ್ಗದರ್ಶನದಡಿಯಲ್ಲಿ ನಾವು ನಮ್ಮದೇ ಆದ ಕೌಶಲ್ಯದೊಂದಿಗೆ ಯಾವುದೇ ಕಾಸ್ಟ್ಲಿ ವಸ್ತುಗಳನ್ನು ಬಳಸದೆ ನಮ್ಮಲ್ಲಿರ್ತಕ್ಕಂಥ ವೇಸ್ಟ್ಗಳ ರಟ್ಟುಗಳಾಗಿರ್ಬೋದು, ಡ್ರಾಯಿಂಗ್ ಶೀಟ್ಗಳು ನಮ್ಮದೇ ಕೌಶಲ್ಯದಿಂದ ಸಿದ್ಧಪಡಿಸಿದ್ದೇವೆ. ಅದು ನಮಗೆ ಬಹಳ ಖುಷಿಯಾಗಿದೆ. ಹಾಗೂ ಇನ್ನೊಂದು ಹೇಳೋದಾದರೆ, ಮೊದಲನೇದಾಗಿ ಗಣಿತವನ್ನು ನಾವು ಈಗೂ ಸಹ ಕಲಿಯಬಹುದು ಎಂಬುದನ್ನು ನಾವು ರಂಗನಾಥ್ ಸರ್ ಅವರಿಂದ ಕಲೀಲಿಕ್ಕೆ ರಂಗನಾಥ್ ಸರ್ ನಮಗೆ ಹೇಳಿಕೊಟ್ರು. ಅದಕ್ಕೆ ನಾವು ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೇ ರೀತಿಯಾಗಿ ನಾವು ಈ ರಥವನ್ನು ಎಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿದ್ದೆಯೋ ಅಷ್ಟೇ ಆಗಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಈ ಒಂದು ಶಾಲೆಗೆ ಕೀರ್ತಿಯನ್ನು ತರುವಲ್ಲಿ ನಾವು ಹಾಗೂ ನಮ್ಮ ಸ್ನೇಹಿತರೆಲ್ಲರೂ ಶ್ರಮಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಗಣಿತ ದಿನಾಚರಣೆಯನ್ನು ಸರ್ಕಾರಿ ಪ್ರೌಢಶಾಲೆ ಆರಾಳ್ ನಮ್ಮ ಶಾಲೆಯಲ್ಲಿ ನಾವು ಜಾತ್ರಾ ಮಹೋತ್ಸವದಂತೆ ಆಚರಿಸಿದ್ದೇವೆ. ಬೇರೆ ಶಾಲೆಯಲ್ಲಿ ಆಚರಿಸ್ತಾರೋ ಇಲ್ಲ ಗೊತ್ತಿಲ್ಲ. ನಮ್ಮ ಶಾಲೆಯಲ್ಲಿ ರಥೋತ್ಸವವನ್ನು ನಾವೇ ಕೈಯಾರೆ ತಯಾರಿಸಿದ್ದೇವೆ. ಅದಕ್ಕೆ ಹಲವಾರು ರೀತಿಯಾದಂಥ ಮಾದರಿಗಳನ್ನಾಗಿರ್ಬೋದು, ಆಮೇಲೆ ಬಂಡಿ ಮತ್ತು ವೀರಗಾಸೆ, ಹಲವಾರು ರೀತಿಯಾದಂತಹ ಉಪಕರಣಗಳು ಅಥವಾ ಚಾರ್ಟ್ಗಳು, ಆಮೇಲೆ ಬ್ಯಾಡ್ಜ್ಗಳು ಇವೆಲ್ಲನೂ ನಾವು ತಯಾರಿಸಿದ್ದೇವೆ. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸರು. ಅವರು ನಮ್ಮಲ್ಲಿ ಇಷ್ಟೊಂದು ಪ್ರತಿಭೆ ಇದೆ ಅಂತಂದೇಳಿ ನಮ್ಗೆ ಗೊತ್ತಿದ್ದಿಲ್ಲ. ಫಸ್ಟ್ ಹೇಳ್ಬೇಕಾದ್ರೆ ಸರ್ ಹೇಳ್ತಿದ್ರು ಏನಂತಂದರೆ, ಉತ್ಸವ ಮಾಡೋಣ, ನಾವು ಇಷ್ಟುವರೆಗಾದರೂ ನಮ್ಮ ಜಿಲ್ಲೆಯಲ್ಲಿ ಯಾರೂ ಮಾಡಿಲ್ಲ, ನಾವಾದರೂ ಮಾಡೋಣ ನಮ್ಮದಾದ್ರೂ ಏನಾದರೂ ಒಂದು ವಿಶೇಷತೆ ಇರಲಿ ಅಂತಂದೇಳಿ ಹೇಳ್ತಿದ್ರು. ನಾವು ಯಾರಾದ್ರೂ ಮಾಡಿರ್ಬೋದು ಬಿಡು, ಅದರಲ್ಲಿ ಏನು ವಿಶೇಷತೆ ಆ ಥರ ಅಂದ್ಕೊತಿದ್ವಿ. ಆದರೆ ಆಮೇಲೆ ಗೊತ್ತಾಯ್ತು, ಇಲ್ಲಿ ಮಾಡಬೇಕಾದ್ರೆ ಎಷ್ಟೊಂದು ಶ್ರಮ ಬೇಕು. ಒಂದು ಚಾರ್ಟ್ ನೋಡೋಕೆ ಸುಮ್ಮನೆ ಸಣ್ಣದು ಅನಿಸುತ್ತೆ, ಅದರಿಂದ ಇಬ್ಬರದಲ್ಲ ಎಷ್ಟು ಜನ ಶ್ರಮ ಪಟ್ಟಿದ್ವಿ. ಈ ರೀತಿಯಲ್ಲಿ ನೋಡೋದಾದರೆ ಇಷ್ಟು ನಮಗೆ ಗಣಿತ ದಿನಾಚರಣೆಯನ್ನು ಆಚರಿಸಲು ಅವಕಾಶ ಮಾಡಿಕೊಟ್ಟಂಥ ಮುಖ್ಯೋಪಾಧ್ಯಾಯರಿಗೆ ನಮ್ಮ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಎಲ್ಲ ಶಿಕ್ಷಕರು ಸಹ ನಮಗೆ ಸಲಹೆಯನ್ನು ನೀಡಿದ್ದಾರೆ. ಅವರಿಗೂ ಸಹ ಈ ದಿನ ನಾನು ನನ್ನ ಹೃದಯಪೂರ್ವಕವಾಗಿ ಮತ್ತು ಗೆಳತಿಯರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಗಣಿತ ಉತ್ಸವವನ್ನು ಮತ್ತು ಗಣಿತ ದಿನಾಚರಣೆಯನ್ನು ಆಚರಿಸಲು ಸಲಹೆಯಾಗಿ ವಿಶೇಷವಾಗಿ ಗಣಿತ ಶಿಕ್ಷಕರು ನಮಗೆ ಸಲಹೆಯನ್ನು ನೀಡಿದ್ದಾರೆ. ಅವರಿಗೆ ಮನಸ್ಪೂರ್ವಕವಾಗಿ ಮತ್ತು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಇದನ್ನು ಮಾಡಲು ಎಲ್ಲರೂ ಸಹ ಗೆಳತಿ ಶಿಕ್ಷಕರು ಎಲ್ಲರೂ ಸಹ ನಾವು ಶ್ರಮಪಟ್ಟಿದ್ದೇವೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ನಮ್ಮ ಗೆಳತಿಯರ ಪರವಾಗಿ ಧನ್ಯವಾದಗಳನ್ನ ಇಷ್ಟು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ.